ಇದ್ದಾಗಿದೆ. ಬಂದೆ ಸುಂದ್ರಮ್ಮ, ನಾನು ನಿನ್ನ ನಮ್ಮನೆ ದೇವರ ಮಂಟಪದ ಕೆಳಗಿಟ್ಟಿದ್ದೆ ಅಲ್ವಾ? ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆಲ್ಲ ಬರ್ತೀಯ ಅಲ್ವಾ ನೀನು? ನನಗೆ ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ, ನಿನಗೆ ನನ್ನನ್ನು ಬಿಟ್ಟಿರಕ್ಕಾಗಲ್ಲ. ನೋಡು ಹೇಗಿದೆ ನಮ್ಮಿಬ್ರು ಬಂದ. ಇನ್ನು ನಾನು ನಿನ್ನ ಅರಿಹಂತಪುರಕ್ಕೆ ಕರ್ಕೊಂಡು ಹೋಗಿ ಶಿವಲಿಂಗದ ಹತ್ರ ಇತ್ತು ಪೂಜೆ ಮಾಡಿಸ್ಬಿಟ್ರೆ ನನ್ನ ಮೇಲಿರೋ ದೊಡ್ಡ ಜವಾಬ್ದಾರಿ ಕಳಿಯತ್ತೆ. ಎಲ್ಲ ಇನ್ನೇನು ಆಗ್ಬೇಕನ್ನೋ ಅಷ್ಟರಲ್ಲಿ ನವರಾತ್ರಿ ಉತ್ಸವ ಪ್ರಾರಂಭ ಆಗೋಯ್ತು. ಅದಕ್ಕೆ ಊರಿಗೆ ವಾಪಸ್ ಬರಬೇಕಾಯ್ತು. ಅಲ್ಲದೆ ಅಮ್ಮನೂ ನನ್ನ ನೆನಪಲ್ಲೇ ಕೊರ್ಗಿ ಹಾಸಿಗೆ ಹಿಡ್ದಿದ್ಲಲ್ಲ. ಇನ್ನು ನಿನಗೆ ಯಾವ ತಡೆನೂ ಇಲ್ಲ, ನಾವಿಬ್ರು ಅರಿಹಂತಪುರಕ್ಕೆ ಹೊರಟು ಬಿಡೋದೆ. ಆದ್ರೆ ಅಷ್ಟರಲ್ಲಿ ನೀನು ಹೀಗೆ ಕಾಡು ಮೇಡೆಲ್ಲ ಅಲಿತಿದ್ರೆ ಹೇಗೆ ಹೇಳು? ಎಷ್ಟು ಜನ ದುಷ್ಟರು ನಿನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತಾ? ಜಾಜಿ ಬಟ್ಟೆ ಬರೆಲ್ಲ ಜೋಡಿಸ್ಕೊತಿದ್ದಾಳೆ. ಏನಾಯ್ತು? ಎಲ್ಲಿಗೆ ಹೊರಟಿದ್ದಾಳೆ? ಅದನ್ನೆಲ್ಲ ಹೇಳೋ ಪುರ್ಸತ್ತಿಲ್ಲ ಲಲಿತ. ನಮ್ಮ ಪಟ್ಟಣದಲ್ಲಿರೋ ರಾಮಕೃಷ್ಣನ್ ಮನೇಲಿ ಒಂದು 4 ದಿವಸ ಇದ್ದು ಬರ್ತಾಳೆ ಜಾಜಿ. ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಯಾಕೆ? ಏನಾಯ್ತು? ಜಾಜಿ ವಿಗ್ರಹನ ಎಸ್ಬಿಟ್ಲು. ಅವರೆಲ್ಲ ಹುಡ್ಕೊಂಡು ಬರ್ತಿದ್ದಾರೆ. ಅವ್ರ ತಪ್ಸ್ಕೊಳಕ್ ನಾವು ಹೋಗ್ತಿದೀವಿ. ತಪ್ಪಿಗಿರಕ್ ಬರಲ್ವೇನೋ ನಿನ್ಗೆ? ಎಲ್ಲ ಬಗಲ್ಬಿಡು. ನೋಡು, ದುಷ್ಟರಿಂದ ಅದನ್ನ ಕಾಪಾಡೋಕೆ ಅಂತ ಜಾಜಿ ವಿಗ್ರಹನ ನದಿಗೆ ಎಸ್ತಿದ್ದಾಳೆ. ಅಕಸ್ಮಾತ್ ಆ ದುಷ್ಟರಿಗೆ ಆ ವಿಗ್ರಹ ಸಿಗದೇ ಇದ್ರೆ ನಮ್ಮ ಜಾಜಿಗೆ ಉಳಗಾಲ ಇಲ್ಲ. ಅದಕ್ಕೆ ಅಲ್ಲೊಂದು 4 ದಿವಸ ಇದ್ದು ಬರ್ತಾಳೆ. ಇಲ್ಲಿ ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀನ್ ಗಾಬರಿ ಆಗ್ಬೇಡ, ಅಂಥದ್ದೇನೂ ಆಗಲ್ಲ. ಏನ್ರಿ ಇದು? ಮತ್ತೆ ಹೊಸ ಸಂಕಷ್ಟಕ್ಕೆ ಸಿಕ್ಕಾಕೋತಾ ಇದೀವಿ. ಸಂಕಷ್ಟನೂ ಇಲ್ಲ, ಏನೂ ಇಲ್ಲ. ನೀವು ಗಾಬರಿ ಆಗ್ಬೇಡಿ ಅಮ್ಮ. ಅಪ್ಪ ನಡೀರಿ ಹೊರಡೋಣ. ನಡಿ ಅಯ್ಯೋ ಜಾಜಿ, ಜಾಜಿ ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೊರಟಾಗ ಅಡ್ಡಬಾಯಿ ಹಾಕ್ಬೇಡ, ಏನೂ ಆಗಲ್ಲ. ಜಾಜಿ, ಜೋಪಾನ ಬಂಗಾರಿ, ಜೋಪಾನೋ. ಬನ್ನಿ ಬೇಗ. ಈ ದಾರಿಲಿ ಹೋದ್ರೆ ಗೊತ್ತಾಗ್ಬಿಡತ್ತೆ. ಯಾರಾದ್ರೂ ನೋಡಿ ಅವ್ರಿಗೆ ಹೇಳ್ಬಿಟ್ರೆ? ಹೌದು, ಮಾಮೂಲಿ ಬಸ್ ದಾರಿನಲ್ಲಿ ಹೋದ್ರೆ ಜನರು ನೋಡ್ತಾರೆ, ಅವ್ರ ಕಿವಿಗೆ ವಿಷಯ ಬಿದ್ದೇ ಬೀಳುತ್ತೆ. ಆದರೆ ಒಳದಾರಿಲಿ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ಬನ್ನಿ, ಆ ದಾರಿಲೇ ನಿಮ್ಮನ್ನ ತಲುಪಿಸ್ಬಿಡ್ತೀನಿ. ನಡೀರಿ. ಯಾವ್ರು ನೀವು? ನಿಮ್ಮ ಪರಿಚಯ ತಿಳಿಲಿ. ನಾನು ಈ ಊರವಳಲ್ಲ. ನನ್ನ ಪರಿಚಯ ತಗೊಂಡು ಏನು ಮಾಡ್ತೀರಿ? ನೀವು ಈ ಊರಲ್ಲ ಅನ್ನೋದು ನನಗೂ ಗೊತ್ತು. ಯಾಕೆಂದ್ರೆ ಇದು ನನ್ನೂರು. ಆ ಪೊಲೀಸ್ ಅವ್ರ ಮೇಲೆ ಕೂಗಾಡ್ದಾಗ್ಲೇ ಗೊತ್ತಾಯ್ತು ನೀವು ಈ ಊರಿನ ಮುಖ್ಯಸ್ಥರು ಅಂತ. ನಿಮ್ಮ ಪರಿಚಯ ಕೇಳದೆ ನಿಧಾನಕ್ಕೆ ಪರಿಚಯ ಮಾಡ್ಕೊಂಡ್ರಾಯ್ತು. ತಮಗೇನು ತೊಂದರೆ ಇಲ್ಲ ಅಂದ್ರೆ ಆ ವಿಗ್ರಹದ ಬಗ್ಗೆ ಹೇಳ್ತೀರಾ? ವಿಗ್ರಹನ? ಯಾವ ವಿಗ್ರಹ? ವಿಗ್ರಹದ ಬಗ್ಗೆ ನಿಮ್ಗೇನು ಗೊತ್ತು?
ಇಷ್ಟಕ್ಕೂ ಅಪರಿಚಿತರ ಜೊತೆ ನಿಂತ್ಕೊಂಡು ಈ ವಿಚಾರವಾಗಿ ಮಾತಾಡಿ ಕಾಲಹರಣ ಮಾಡೋಷ್ಟು ಸಮಯ ನನ್ನಲ್ಲಿಲ್ಲ. ಅರ್ಥ ಆಯ್ತಾ? ಆಗಿದೆ ಅನ್ಕೊಳ್ತೀನಿ. ವಿಗ್ರಹಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಏನಂತ್ರಿ? ವಿಗ್ರಹಕ್ಕೋಸ್ಕರ? ಹೌದು. ನನ್ನ ಹೆಸರು ಕನಕಾಂಬರಿ. ನಮ್ದು ಜಮೀನ್ದಾರಿಕೆ ವಂಶ. ಹಂಗೇನೆ ಅರಿಹಂತಪುರದಲ್ಲಿರೋ ದಕ್ಷಿಣನಾಥ ದೇವಸ್ಥಾನದ ವ್ಯವಸ್ಥಾಪಕ ವರ್ಗ ನಮ್ದು. ಅರಿಹಂತಪುರಾಣ? ಹೌದು. ನಾವು ಈ ಊರಿಗೆ ಬಂದಾಗಲೇ ಗೊತ್ತಾಯ್ತು ನೀವು ಆ ಇಗ್ರದಿಂದ ಬಿದ್ದಿದ್ದೀರಾ ಅಂತ. ನೀವ್ಯಾಕೆ ಆ ಇಗ್ರದಿಂದ ಬಿದ್ದಿದ್ದೀರಾ ಅಂತ ತಿಳ್ಕೊಬೈದಾ? ನನ್ನದು ದೊಡ್ಡ ಕತೆ, ಅದನ್ನು ಹೇಳೋ ಸಮಯ ನನ್ನಲ್ಲಿಲ್ಲ. ನಿಮ್ಮ ಕತೆ ಏನು ಅಂತ ಹೇಳಿ. ಆ ವಿಗ್ರಹ ನಿಮ್ಗೆ ಯಾಕೆ ಬೇಕು? ಅದರಿಂದ ನಿಮ್ಗೇನು ಲಾಭ? ಅದು ನಿಮ್ಗೆ ಗೊತ್ತಾಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ಹೇಳೋಂಥ ವಿಷಯನೂ ಅಲ್ಲ. ಹಾಗಾದ್ರೆ ನಾವಿಬ್ರು ಒಬ್ರಿಗೊಬ್ರಿಗೆ ಉಪಯೋಗ ಬರೋದಿಲ್ಲ. ನಮಸ್ಕಾರ. ಒಂದು ಗಳಿಗೆ ನಿಂತ್ಕೊಳ್ರಿ. ಹಂಗಿದ್ರೆ ನಾವಿಬ್ರು ಒಂದು ಒಪ್ಪಂದಕ್ಕೆ ಬರೋಣ. ನಾನು ನನ್ನ ಕತೆ ಹೇಳ್ತೀನಿ, ನಿಮಗೆ ಯಾಕೆ ಆ ವಿಗ್ರಹ ಬೇಕು ಅಂತ ನೀವು ಹೇಳ್ರಿ. ವಿರೂಪಾಕ್ಷ, ಎಂತ ಅವಮಾನ ಮಾಡ್ಬಿಟ್ಟೆ ನನಗೆ. ಅವರುಗಳ ಮುಂದೆ ನಾಲಾಯಕ್ ಅಂದ್ಬಿಟ್ಟಿಯಲ್ಲ. ನಿನಗೆ ವಿಗ್ರಹ ಸಿಗೋದಿಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ರು. ಆ ವಿಗ್ರಹದ ಮುಂದೆ ಎಲ್ಲ ಗೌಣ ಆಗೋಯ್ತಲ್ಲ. ನಿನ್ನಂದು ಪ್ರಯೋಜನ ಇಲ್ಲ ವಿರೂಪಾಕ್ಷ. ಇಷ್ಟಕ್ಕೆಲ್ಲ ಕಾರಣ ಆ ಜಾಜಿ. ಅವಳೇ ಇಷ್ಟಕ್ಕೆಲ್ಲ ಕಾರಣ. ನೋಡ್ತಾ ಇದ್ದ ಹಾಗೆ ನಾವೆಲ್ಲ ಕಷ್ಟಪಟ್ಟು ಹುಡುಕ್ತಾ ಇದ್ದ ವಿಗ್ರಹನ ನದಿಗೆಸ್ಬಿಟ್ಲು. ಅದರಿಂದಾನೆ ವಿರೂಪಾಕ್ಷ ನಂಗೆ ಎಲ್ಲರ ಮುಂದೆ ಬಯೋಗ ಆಗಿದ್ದು. ಈ ಸರಿ ನನ್ನ ಕೈಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಜಾಜಿ. ನೀನ್ ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲೇಬೇಕು. ಮಾತು ಸಾಹೇಬ್ರೆ, ದರ್ಬೇಸಿ ಜಾಜಿನ ಎತ್ತಾಕೊಂಡ್ ಬಂದು ಸೆಲ್ಲಲ್ಲಿ ಹಾಕು. ನಾನ್ ವಿಚಾರಿಸ್ಕೊ ರೀತಿಗೆ ಇನ್ನೊಂದ್ಸರಿ ನನ್ನ ತಂಟೆಗೆ ಬರಬಾರ್ದು. ಸಾಹೇಬ್ರೆ, ಅವಳು ಬಹುಶಃ ಈ ಸಮಯಕ್ಕೆ ಅಮ್ಮನವ್ರ ಗುಡಿಗೆ ಹೋಗಿರ್ತಾಳೆ. ಅಲ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಈಗಲೇ ಹೋಗು. ಗುಡಿಲಿಲ್ಲ ಅಂದ್ರೆ ಮನೆಗೆ ಹೋಗು. ಬಂಗಾರಿ ಹಿಡ್ಕೊಂಡು ವಿಚಾರಿಸು. ಅವಳ ದಿನಚರಿ ಅವನು ಗೊತ್ತೇ ಇರತ್ತೆ. ಸಿಕ್ಕಿದ್ರೆ ಎತ್ತಾಕೊಂಡು ಬಾ. ಅವಳ ಕೊನೆಯ ಅಧ್ಯಾಯವನ್ನ ಇವತ್ತು ಶುರು ಮಾಡ್ತೀನಿ. ನಿನ್ ವಿದ್ಯೆನ ಪ್ರಯೋಗ ಮಾಡು. ವಿಗ್ರಹ ಎಲ್ಲಿಗೆ ಹೋಯ್ತು, ಯಾವ ದಿಕ್ಕಿನಲ್ಲಿದೆ, ಯಾರ ಕೈಲಿದೆ ಎನ್ನುವುದನ್ನ ಪತ್ತೆ ಮಾಡು. ಮಣಿಕಂಠ, ತಾಯಿ ಮುಂದೆ ಮಂಡಲ ಹಾಕು. ಬಲಿ ಆಗ್ಲೇಬೇಕು.